ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾ ಜೆ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವರಾಹಿ ತಾಯಿಯ ಮಂತ್ರದ ಮೂಲಕ ನಾವು ನಮ್ಮ ಏನು ಒಂದು ಮನೆಯನ್ನು ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅಥವಾ ಮನದ ಇಚ್ಛೆಗಳಿರುತ್ತೆ, ಅದನ್ನು ಈಡೇರಿಸ್ಕೋಬೋದು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಿದ್ರು ಕೂಡ ಆ ಒಂದು ಹಣಕಾಸಿನ ಒಂದು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಹಣಕಾಸಿನ ಹರಿವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಂತ್ರ ತುಂಬಾ ಉಪಯುಕ್ತವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಯನ್ನು ನಾವು ಪ್ರತಿನಿತ್ಯವೂ ಕೂಡ ಪೂಜಿಸೋದ್ರಿಂದ, ಆರಾಧಿಸೋದ್ರಿಂದ ಯಾವುದೇ ರೀತಿಯ ಕೆಟ್ಟದಂತೂ ಆಗೋದಿಲ್ಲ, ಒಳ್ಳೆಯದಂತೆ ನಡೆಯುತ್ತೆ. ಅದಕ್ಕೂ ಮುಂಚೆ ನೀವು ನಿಮ್ಮ ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ. ನೀವು ಯಾವುದೇ ಒಂದು ವಿಷಯವನ್ನು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ಹೇಗೆ 100% ಹಾಗೆ ಆಗುತ್ತೋ ಅದೇ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಅದನ್ನು ಟರ್ನ್ ಮಾಡಿಕೊಂಡ್ರೆ ಪಾಸಿಟಿವ್ ಆಗಿ ನೀವೇನೇ ಅಂದ್ಕೊಂಡ್ರೂ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ನೀವೇನೋ ಒಂದು ಓವರ್ ಥಿಂಕ್ ಮಾಡಿರ್ತೀರ ಅಥವಾ ಹೀಗೆ ಆಗುತ್ತೆ ಅಂತ ಊಹಿಸಿರ್ತೀರ, ಅದು 100% ಹಾಗೆ ಆಗಿರುತ್ತೆ. ಸೊ ಅದನ್ನೇ ನೀವು ಪಾಸಿಟಿವ್ ಆಗಿ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಟರ್ನ್ ಮಾಡಿಕೊಂಡ್ರೆ ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀರಾ ಅದು ಕೂಡ ನಡೆಯುತ್ತೆ. ಹಾಗೆ ಆ ಒಂದು ಮಂತ್ರ ಯಾವುದು, ಅದನ್ನು ಎಷ್ಟು ಬಾರಿ ಪಠಿಸ್ಬೇಕು, ಹಾಗೆ ನಾವು ಪಾಸಿಟಿವ್ ಆಗಿ ಮೈಂಡ್ಸೆಟ್ಟನ್ನು ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ. ಇನ್ನು ಮೊದಲನೇದಾಗಿ ನಾವು ಮನಸ್ಸನ್ನು ಹೇಗೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಳ್ಳೋದು ಅಂತ ಹೇಳೋದಾದ್ರೆ, ಪ್ರತಿನಿತ್ಯವೂ ಕೂಡ ಬಿಡ್ದಂಗೆ ನೀವು 41 ದಿನಗಳ ಕಾಲ ಮಾಡಿ ನೋಡಿ. ಆಮೇಲೆ ನೀವೇ ಚೇಂಜಸ್ನ ನೋಡ್ತೀರಾ. ನೀವು ಬಿಡಬೇಕು ಅಂದ್ರೂ ಕೂಡ ಬಿಡೋಕ್ಕಾಗೋದಿಲ್ಲ. ಆ ರೀತಿಯಾಗಿ ಅದು ನಿಮಗೆ ಅಭ್ಯಾಸ ಆಗ್ತಾನೆ ಹೋಗುತ್ತೆ. ನೀವು ಅದರಿಂದ ಏನು ಪ್ರಯೋಜನ ಪಡ್ಕೊಂಡಿರ್ತೀರ ನೀವೇ ಅನುಭವಿಸ್ತೀರಾ. ಅದನ್ನು ನೀವು ಡೈಲಿ ಬಿಡ್ದಂಗೆ ಮಾಡ್ಕೊಂಡು ಹೋಗ್ತೀರಾ ಜೀವನ ಪರ್ಯಂತ ಅಂತಲೇ ಹೇಳ್ಬೋದು. ಏನು ಅಂದರೆ ಮೆಡಿಟೇಷನ್ನ ಅಂದರೆ ಧ್ಯಾನ. ಪ್ರತಿ ದಿನವೂ ಕೂಡ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಮಾಡಬಹುದು ಅಥವಾ ಸಂಜೆ ಮಲಗೋ ಟೈಮಲ್ಲಾದರೂ ಮಾಡಬಹುದು. ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮಗೆ ಲೈಫಲ್ಲಿ ಏನನ್ನೇ ಸಾಧಿಸಬೇಕು, ಏನನ್ನೇ ನೀವು ಸಕ್ಸಸ್ ಪಡ್ಕೊಬೇಕು ಅಂದರೂ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ. ಹೆಚ್ಚಿಗೆ ಏನೂ ಇಲ್ಲ, ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ನೀವು ಮೆಡಿಟೇಷನ್ನ ಮಾಡ್ತಾ ಬನ್ನಿ. ಸುಮ್ಮನೆ ಕಣ್ಮುಚ್ಚಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಕೊಂಡು ಬೇರೆ ಏನು ಕೂಡ ಯೋಚನೆ ಮಾಡಬೇಡಿ. ಮೊದಲು ಒಂದು ವಾರದವರೆಗೂ ಏನೇನೋ ಯೋಚನೆಗಳು ಬರುತ್ತೆ, ಅದಾಗೆ ಅದು ಹೋಗುತ್ತೆ. ಡೈಲಿ ನೀವು ಮಾಡ್ತಾ ಹೋದರೆ ಅದು ಆಲ್ರೆಡಿ ಅದಾಗೆ ಅದು ಹೋಗ್ತಾ ಹೋಗುತ್ತೆ. ನಿಮ್ಮ ಮೈಂಡ್ ಕೂಡ ಸ್ಟಿಲ್ ಕಾಮ್ ಆಗುತ್ತೆ, ಹಾಗೆ ಸೈಲೆಂಟ್ ಆಗುತ್ತೆ. ಆವಾಗ ನಿಮಗೆ ಎನರ್ಜಿ ರಿಸೀವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಕಾಸ್ಮಿಕ್ ಎನರ್ಜಿನ ನಿಮ್ಮ 7 ಚಕ್ರಗಳು ಒಳಗೆ ತುಂಬೋದಕ್ಕೆ ಸಹಾಯ ಮಾಡುತ್ತೆ. ಆ 7 ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಎಲ್ಲ ಓಪನ್ ಆಗಿ ಒಂದೊಂದೇ ಚಕ್ರಗಳನ್ನು ದಾಟ್ತಾ ನಿಮ್ಮ ಸಹಸ್ರ ಚಕ್ರಕ್ಕೆ ಬಂದಾಗ, ನೀವು ಯಾವಾಗ ನಿಮ್ಮ ಆಜ್ಞಾ ಚಕ್ರವನ್ನು ನೀವು ನಾರ್ಮಲ್ ಆಗಿ ಅದು ಧ್ಯಾನದ ಮೂಲಕನೇ ಓಪನ್ ಆಗುತ್ತೋ ಆಗ ನಂತರ ನೀವು ಸಹಸ್ರ ಚಕ್ರದ ಮೂಲಕ ನೀವು ಶಿವಶಕ್ತಿಯ ಸಮ್ಮಿಲನ ಆದ ನಂತರನೇ ನಿಮಗೆ ಎಲ್ಲ ಒಂದು ಏನೋ ಒಂದು ಅದ್ಭುತವಾದ ಶಕ್ತಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬಹುದು. ಯಾಕಂದರೆ ಅದೊಂದು ನಮ್ಮೊಳಗೆ ಅಡಗಿರುವಂಥ ಒಂದು ಶಕ್ತಿ, ದಿವ್ಯ ಶಕ್ತಿ ಅಂತಲೇ ಹೇಳ್ಬೋದು. ಆ ಒಂದು ಶಕ್ತಿ ನಿಮಗೆ ಬಂತು ಅಂದರೆ ನೀವು ಏನನ್ನೇ ನೆನೆಸ್ಕೊಂಡ್ರು, ನೀವೇನನ್ನೇ ಹೇಳಿದ್ರು ಕೂಡ ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ಅದು ನಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಮಾಡಲೇಬೇಕು. ಇದನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸ್ಕೊಳ್ಳಿ, ಕೆಟ್ಟದಕ್ಕೆ ಬಳಸಬೇಡಿ. ಆ ರೀತಿ ಎನರ್ಜಿ ನಿಮಗೆ ಸಿಕ್ತು ಅಂದರೆ ಆದಷ್ಟು ಒಳ್ಳೆಯದಕ್ಕೆ ಬಳಸಿ ಅಂತಲೇ ಹೇಳ್ತೀನಿ. ಹಾಗೆ ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಪಠಿಸಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನಾವು ಸ್ನಾನ ಮಾಡಿ ಶುದ್ಧವಾಗಿರಬೇಕು. ಹಾಗೆ ನಾನ್ ವೆಜ್ಜನ್ನು ತಿನ್ನಬಾರ್ದು. ಆ ಒಂದು ಮಂತ್ರ ಹೇಗಿರುತ್ತೆ, ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ, 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 ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ,
ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ. 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 ಈ ರೀತಿಯಾಗಿ ನೀವು 108 ಬಾರಿ ಪಠಿಸಲೇಬೇಕಾಗುತ್ತೆ. ನೀವು ಬೆಳಗಿನ ಜಾವನ ಆದರೂ ಪಠಿಸ್ಬೋದು, ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರ ನೀವು ಮನೆಯಲ್ಲಿ ದೇವ್ರ ದೀಪನ ಹತ್ತಿರಲ್ಲ ಸಂಜೆ ಟೈಮಲ್ಲಿ, ಆ ಒಂದು ಟೈಮಲ್ಲಿ ಆದರೂ ಪಠಿಸ್ಬಹುದು. ಇಲ್ಲ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೂ ಆಗಲೂ ಕೂಡ ಪಠಿಸ್ಬೋದು. ಆದರೆ ನಾನ್ ವೆಜ್ಜನ್ನು ತಿನ್ನಬಾರ್ದು, ಅಥವಾ ನೀವು ಹೆಣ್ಮಕ್ಳು ಮುಟ್ಟೋದಂಥ ಸಮಯದಲ್ಲಿ ಪಠಿಸ್ಬೇಡಿ ಅಂತಲೇ ಹೇಳ್ತೀನಿ. ಅದಾದ ನಂತರ ನೀವು 5 ದಿನಗಳ ನಂತರ ಬೇಕಾದರೆ ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಪಠಣೆ ಮಾಡಬಹುದು. ಅಥವಾ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಬರೆಯೋದ್ರಿಂದ ಮೂಲಕನೂ ಕೂಡ 2ರಿಂದನೂ ಒಂದೇ ಸಮನಾದ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು. ಅದಕ್ಕೂ ಮುಂಚೆ ನಾನು ಹೇಳಿದಾಗೆ ನೀವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಮಾಡ್ತಾ ಬನ್ನಿ. ನಮಗೆ ಸ್ಟಾರ್ಟಿಂಗಲ್ಲಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂದರೆ ನಿಮ್ಗೆ ಇಷ್ಟವಾಗಿರುವಂಥ ದೇವರ ಒಂದು ಬೀಜಾಕ್ಷರಿ ನಾಮವನ್ನು ಮನಸ್ಸಿನಲ್ಲೇ ಬಾಯ್ಬಿಟ್ಟು ಹೇಳ್ದೇನೆ ಮನಸ್ಸಿನಲ್ಲೇ ನೀವು ಜಪಿಸ್ತಾ ಧ್ಯಾನ ಮಾಡೋದ್ರಿಂದ ಕೂಡ ತುಂಬಾ ಶಕ್ತಿಯನ್ನು ಪಡ್ಕೊಬೋದು ಅಂತಲೇ ಹೇಳ್ತೀನಿ. ಯಾಕಂದರೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದನೇ ನಿಮಗೆ ಹೇಳ್ತಾ ಇರೋದು. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.